ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಡೇಟು 20 ಜನವರಿ 2025. ಇವಾಗ ಎದ್ದೆ ಬೆಳಗ್ಗೆ ಒಂದು 7:30 ಆಗಿದೆ ಟೈಮು. ನಮ್ಮ ಮನೆ ಮುಂದೆ ವ್ಯೂ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇವತ್ತೇ ನಾನು ಫಸ್ಟ್ ಬೇಗ ಇದ್ದಿರೋದು. ಡೈಲಿ ಎದ್ದಿರೋದು 9 ಗಂಟೆ ಮೇಲೆ ಆಗ್ತಾಯಿತ್ತು. ಇವತ್ತು ಸ್ವಲ್ಪ ಬೇಗ ಇದ್ದೆ, ಹಾಗಾಗಿ ವೀಡಿಯೋ ಎಲ್ಲ ಕ್ಲಿಪ್ಸ್ ತೊಗೊಂಡೆ. ನಮ್ಮ ತಾತ ಹಸು ಎಲ್ಲ ಹೊರಗಡೆ ಕಟ್ಟಾಕಿದ್ರು ಹಾಲು ಕರೆಯೋದಕ್ಕೆ ಅಂತ. ಹಂಗೆ ಚಳಿ ಆಗ್ತಿತ್ತು ಅಂತ ಕೂಡ ಬೆಂಕಿನೂ ಹಾಕಿದ್ರು. ಒಂದು 10 ನಿಮಿಷ ಬೆಂಕಿನೋ ಕಾಯಿಸ್ಕೊಂಡೆ. ಜಾಸ್ತಿ ಹೊತ್ತು ಬೆಂಕಿ ಕಾಯಿಸ್ಬಾರ್ದು, ಪಾಪು ಇದೆಯಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಳಗಡೆ ಹೋದೆ. ಅದು ಚೆನ್ನಾಗಿತ್ತು. ವೆದರ್ ಮಾತ್ರ ಬೆಳಗ್ಗೆ ತುಂಬ ಚಳಿ ಇತ್ತು. ಆ ವ್ಯೂ ಸನ್ಸೆಟ್ ನೋಡ್ತಾ ಇದ್ರೆ ಒಂಥರ ಸೂಪರಾಗಿ ಕಾಣಿಸ್ತಾ ಇತ್ತು. ಬೆಳಗ್ಗೆ ತಿಂಡಿಗೆ ಏನೋ ಒಂದು ಟ್ರೈ ಮಾಡೋಣ ಅಂತ ಹೋದೆ, ಬಟ್ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ನಮ್ಮ ನಾಯಿ ನನ್ನೇ ನೋಡುತ್ತೆ, ಏನು ಯಾವಾಗಲೂ ಫೋನೇ ಇಟ್ಕೊಂಡು ಕೂತ್ಕೊಂಡಿರ್ತಾಳಲ್ಲ, ಎದ್ದೊಡೆ ಮೊಬೈಲ್ ಇಟ್ಕೊಂಡ್ಬಂದಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಏನು ಟ್ರೈ ಮಾಡಿದೆ ಅಂದರೆ ಇದ್ಕಿದ ಬೇಳೆನಲ್ಲಿ ಪಾಯಸ ಮಾಡೋಣ. ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿ ನೆನಪು ಬಂತು. ನೋಡಿ ಇವಾಗ ಹೇಳ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಫಸ್ಟು ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೆ ಕಾಯಿ, ಸ್ವಲ್ಪ ಕಡಲೆ, ಒಂದೇ ಒಂದು ಏಲಕ್ಕಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ತೊಗೊಂಡೆ. ಇದು ಬೇಳೆ ಏನು ಅದನ್ನು ನೀರು ಮುಳುಗೋಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಮಿಕ್ಸಿಗೆ ಕಾಯಿ, ಒಂದು ಏಲಕ್ಕಿ ಮತ್ತು ಕಡಲೆನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಬೆಲ್ಲನ ನೀರು ಮುಳುಗೋವಷ್ಟು ಬೆಲ್ಲಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ಇದು ಮಾಡಿಕೊಂಡು ಶೋಧಿಸಿ ಒಂದು ಪಾತ್ರೆಗೆ ಹಾಕ್ಕೋಬೇಕು. ಇಲ್ಲಿ ನಮ್ಮ ಅಜ್ಜಿ ರೊಟ್ಟಿ ಮಾಡೋದಕ್ಕೆ ಅಂತ ಹಿಟ್ಟು ಕಲಿಸ್ತಾ ಇದ್ದಾರೆ, ಜೋಳದ ರೊಟ್ಟಿನ. ತುಂಬ ಚೆನ್ನಾಗಿತ್ತು, ಏನೋ ಒಂಥರ ಇವತ್ತಿನ ಟೇಸ್ಟು. ಇವಾಗ ಬೆಲ್ಲ ಎಲ್ಲ ಕರಗಿದ ಮೇಲೆ ಅದೇ ನೀರನ್ನ ನಾನು ಏನು ಕಾಳನ್ನ ಬೇಯಿಸಿಟ್ಕೊಂಡಿರ್ತೀನೋ ಅದಕ್ಕೇ ಎಲ್ಲ ಶೋಧಿಸ್ಕೊಂಡೆ. ಆಮೇಲೆ ಅದೆರಡು ಮಿಕ್ಸ್ ಮಾಡಿಕೊಂಡು ಅದನ್ನು ಒಲೆ ಮೇಲೆ ಇಟ್ಕೊಬಿಟ್ಟು ಸ್ವಲ್ಪ ಗಂಟು ಇದು ಆಗದೇ ಇರೋ ಥರ ಸ್ವಲ್ಪ ತಿರುತ್ತಾ ಇರಬೇಕು. ಆಮೇಲೆ ನಾವೇನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಕಾಯಿ, ಕಡಲೆ ಮತ್ತು ಏಲಕ್ಕಿನ, ಅದನ್ನು ಅದರೊಳಗಡೆ ಹಾಕ್ಕೊಬಿಟ್ಟು ಒಂದು 5 ನಿಮಿಷ ಅಥವಾ ಒಂದು 3 ನಿಮಿಷ ಅದನ್ನು ಬಿಡದೆ ಕೈಯಾಡ್ತಾ ಇರಬೇಕು. ಏನಕ್ಕಂದರೆ ಕಡಲೆ ಹಾಕಿರ್ತೀವಲ್ವ, ಅದು ಗಟ್ಟಿ ಆಗಿಬಿಡುತ್ತೆ. ಸಡನ್ಲಿಯಾಗಿ ಗಂಟು ಥರ ಆಗೋಗ್ಬಿಡುತ್ತೆ ಕೆಳಗಡೆ. ಅದೊಂದು ಸ್ವಲ್ಪ ಹಾಗೆ ಗೂರಾಡ್ತಾ ಇದ್ದರೆ ಸ್ವಲ್ಪ ನಿಧಾನವಾಗಿ ಗಟ್ಟಿ ಆಗ್ತಾ ಹೋಗುತ್ತೆ. ಆವಾಗ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ಮಾಡಿದೆ ಏನೋ ಮಾಡೋಣ ಅಂತ ಹೋಗಿ, ಬಟ್ ಆದರೆ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಅಂತ ನಮ್ಮ ತಾತ ಹೇಳ್ತು. ತಾತ ಅಂದರೆ ಅಪ್ಪನೇ ತಾತ ಅಂತ ಕರೆಯೋದು. ಆವಾಗ ಗೊತ್ತಾಯಿತು, ಓ ಈ ಥರನೂ ಟ್ರೈ ಮಾಡಿದ್ನಲ್ಲ, ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು. ಹಾಗಾಗಿ ವೀಡಿಯೋ ಮಾಡ್ತಾ ಇದ್ನಲ್ವ, ಅದನ್ನೇ ಶೇರ್ ಮಾಡಿಕೊಂಡೆ. ಅದಕ್ಕೆ ಜೋಳದ ರೊಟ್ಟಿ, ಅದು ಹಿಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗೋಣ ಅನ್ಸ್ಕೊತೀರಿ. ಇದು ಹಲ್ ಜೋಳದ ರೊಟ್ಟಿ, ಅದು ಹಿಟ್ಟು ಮಾಡಿಸ್ಕೊಬಂದಿದ್ವಿ. ಹಂಗಾಗ್ಬಿಟ್ಟು ತಿಂದು ಎಷ್ಟೋ ವರ್ಷಗಳಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಅವ್ವ ಬಂದುಬಿಟ್ಟು ಹಿಟ್ಟು ಮಾಡಿಸ್ಕೊಬಂದಿತ್ತು. ಚೆನ್ನಾಗಿತ್ತು ಟೇಸ್ಟ್ ಅದಕ್ಕೂ. ಮತ್ತು ಎಲ್ಲ ಥರದ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದು. ಅದಕ್ಕೂ ಈ ಜೋಳದ ರೊಟ್ಟಿಗೂ ಈ ಪಾಯಸಕ್ಕೂ ಕಾಂಬಿನೇಷನ್ ಮಸ್ತಾಗಿತ್ತು. ಹೀಗೆ ನಾನು ವೀಡಿಯೋಸ್ನ ನೋಡ್ತಾಯಿರಿ. ಡೈಲಿ ಒಂದೊಂದು ಕಂಟೆಂಟಲ್ಲಿ ನಾನು ವೀಡಿಯೋಸ್ ಮಾಡ್ತಾಯಿರ್ತೀನಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಕಾಮೆಂಟಲ್ಲಿ ಹೇಳಿ ಏನಾದ್ರು ಪ್ರಾಬ್ಲಮ್ಸ್ ಥರ ಅಂತ ಅನಿಸಿದ್ರೆ. ಸೊ ನೋಡಿ, ಜೋಳದ ರೊಟ್ಟಿ ಒಲೆಯಲ್ಲಿ ಬೇಯಿಸ್ತಾ ಇದ್ದರೆ ಬೆಳಗ್ಗೆ ಚಳಿಗೂ ಸೂಪರಾಗಿತ್ತು. ಕಾಂಬಿನೇಷನ್ ಮಾತ್ರ ತಿನ್ನೋದಕ್ಕೂ. ನಮ್ಮ ಅಜ್ಜಿ ರೊಟ್ಟಿ ತಟ್ಟೋದು ತುಂಬ ಇಷ್ಟ ನನಗೆ. ತೆಳ್ಳಗೆ ರೊಟ್ಟಿ ಹಾಕ್ಕೊಡುತ್ತೆ. ಒಂದು ತಿನ್ನೋದಕ್ಕೆ 2-3 ತಿಂದಿರ್ತೀನೇನೋ. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಮತ್ತೆ ಸಿಗೋಣ ನಾಳಿನ ವೀಡಿಯೋದಲ್ಲಿ. ಡೈಲಿ ನನ್ನ ವೀಡಿಯೋನ ನೋಡ್ತಾಯಿರಿ. ಥ್ಯಾಂಕ್ ಯು ಆಲ್.